ಇನ್ನೂ ಹೆಚ್ಚೆಚ್ಚು ಆನ್ಲೈನಲ್ಲಿ ಮಾರಾಟ ಮಾಡಲಿಕ್ಕೆ. ಡಾರ್ಕ್ ವೆಬ್ ಯಾವಾಗಿಂದ ಬಂತು ಆವಾಗಿಂದ ಈ ಡ್ರಗ್ಸ್ನ ದಂಧೆ ಕೂಡ ದೊಡ್ಡದಾಗಿ ಹೋಗ್ತಾನೇ ಹೋಯಿತು ಮತ್ತು ಇನ್ನೂ ಈಗಲೂ ದೊಡ್ಡದಾಗಿಯೇ ಹೋಗ್ತಾ ಇದೆ. ಡಾರ್ಕ್ ವೆಬ್ಬಲ್ಲಿರೋ ಸಿಲ್ಕ್ ರೋಡ್ ಮಾರ್ಕೆಟ್ ಸ್ಟಾರ್ಟ್ ಆಗಿದ್ದು ಫೆಬ್ರವರಿ 2011ರಲ್ಲಿ. ಮಾಸಿವ್ ಆಗಿ ಪಾಪ್ಯುಲರ್ ಆಯಿತು. 1,00,000ಕ್ಕಿಂತ ಹೆಚ್ಚು ಕಸ್ಟಮರ್ಸ್ ಡ್ರಗ್ಸ್ ತೊಗೋತಿದ್ದಾರೆ. ಆದರೆ 2.5 ವರ್ಷ ಆದಮೇಲೆ ಆ ಸೈಟ್ನ ಆಪ್ರೇಟರ್ ಸಿಕ್ಕಾಕೊಂಡು ಸಿಲ್ಕ್ ರೋಡ್ ಆಫ್ಲೈನ್ ಆಗಿಬಿಡ್ತು. ಆದರೆ ಈ ಬಿಸ್ನೆಸ್ ಇಷ್ಟು ದುಡ್ಡು ನೋಡಿ ಬೇರೆಯವ್ರಿಗೆ ದುರಾಸೆ ಬಂತು. ಇದರಿಂದ ಸಿಲ್ಕ್ ರೋಡ್ ಬಂದಾದಮೇಲೆ ಬೇರೆ ಬೇರೆ ಡಾರ್ಕ್ ನೆಟ್ ಮಾರ್ಕೆಟ್ಸ್ಗಳು ಒಂದೊಂದಾಗಿ ಏಳಲಿಕ್ಕೆ ಸ್ಟಾರ್ಟ್ ಆದವು. ಎಲ್ಲವೂ ಟಾಪ್ ಸ್ಪಾಟ್ ಹೋಗಲಿಕ್ಕೆ ಹೊಡೆದಾಡ್ತಿದ್ವು. ಸಿಲ್ಕ್ ರೋಡ್ 2.0 ಸಿಲ್ಕ್ ರೋಡ್ ಬಂದಾಗಿ 35 ದಿನ ಆದಮೇಲೆ ಓಪನ್ ಆಗಿ ಕೆಲವು ತಿಂಗಳ ತನಕ ಇತ್ತು. ಅದಾದಮೇಲೆ ಎವಲ್ಯೂಷನ್ ಅನ್ನೋ ಇನ್ನೊಂದು ಪಾಪ್ಯುಲರ್ ಮಾರ್ಕೆಟ್ ವೆಬ್ಸೈಟ್ನಲ್ಲಿ ಅದರಲ್ಲಿ ಏನಾದರೂ ಕೊಂಡ್ಕೊಳ್ಳಿಕ್ಕೆ ಅದರಲ್ಲಿ ಏನಂದರೆ ಬಿಟ್ಕಾಯಿನಿಂದ ಪೇಮೆಂಟ್ ಮಾಡಲಿಕ್ಕೆ ಒಂದು ಎಸ್ಕ್ರೋ ಅಕೌಂಟ್ನು ಇತ್ತು. ಒಂದು ಸಲ ಐಟಮ್ ಕಸ್ಟಮರ್ ಕಡೆ ರೀಚ್ ಆದಮೇಲೆ ಸೆಲ್ಲರ್ಸ್ಗಳಿಗೆ ಅವ್ರ ದುಡ್ಡು ಬರ್ತಿತ್ತು. ಈ ಥರ ಪ್ಲ್ಯಾಟ್ಫಾರ್ಮ್ ಹೇಳಲಾರ್ದಷ್ಟು ದುಡ್ಡು